ಶ್ರೀಕೃಷ್ಣ ಸಂದೇಶ. ಮುಂದೆ ಸಾಗುವ ವ್ಯಕ್ತಿ ಯಾರಿಗೂ ಹಾನಿ ಮಾಡಲಾರ, ಆದರೆ ಇತರರಿಗೆ ಹಾನಿ ಮಾಡುವವನು ಎಂದಿಗೂ ಜೀವನದಲ್ಲಿ ಮುಂದೆ ಸಾಗುವುದಿಲ್ಲ. ಜೀವನದಲ್ಲಿ ನಿರಾಶರಾಗಿದ್ದರೆ ನೀವು ಕೃಷ್ಣ ಪರಮಾತ್ಮನ ಈ ನುಡಿಗಳನ್ನು ಕೇಳಲೇಬೇಕು. ನಮಗೆ ಕಷ್ಟ ಬಂದಾಗ ಯಾರೂ ಸಹಾಯ ಮಾಡಲಿಲ್ಲ ಅಂತ ಅಂದುಕೊಳ್ಳುವ ಮುಂಚೆ ಯೋಚನೆ ಮಾಡಿ, ನಾವು ಸುಖದಲ್ಲಿ ಇದ್ದಾಗ ಯಾರಿಗಾದರೂ ಸಹಾಯ ಮಾಡಿದ್ದೀವಾ ಅಂತ. ಹಾಗೇನಾದರೂ 4 ಜನಗಳಿಗೆ ಸಹಾಯ ಮಾಡಿ ಮತ್ತೆ ಒಳ್ಳೆಯ ಕೆಲಸ ಮಾಡಿದ್ದರೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಬಂದು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನು ಕಾಪಾಡುತ್ತಾನೆ. ಎಲ್ಲರನ್ನ ಗೌರವಿಸಿ, ಅದು ಮಾನವೀಯತೆಯನ್ನು ತೋರಿಸುತ್ತದೆ. ಅದನ್ನು ಉಳಿಸಿಕೊಳ್ಳುವುದು ಅವರವರ ಯೋಗ್ಯತೆಗೆ ಬಿಟ್ಟಿದ್ದು. ದಾರಿ ಕಾಣುತ್ತಿಲ್ಲ ಎಂದು ದೇವರನ್ನ ದೂರುವುದು ಬೇಡ. ಸ್ವಲ್ಪ ತಾಳ್ಮೆಯಿಂದ ಕಾದು ನೋಡಿ. ದೇವರು ನಿಮಗಾಗಿಯೇ ಒಂದು ಹೊಸ ದಾರಿಯನ್ನು ಸೃಷ್ಟಿಸುತ್ತಾ ಇರಬಹುದು. ಬಡವರಿಗೆ ಏನೂ ಇಲ್ಲದೆ ಇದ್ದರೂ ಭಗವಂತನು ನನ್ನ ಜೊತೆ ಇದ್ದಾನೆ ಎನ್ನುವ ಧೈರ್ಯದಿಂದಲೇ ಬದುಕುತ್ತಾರೆ. ಆದರೆ ಶ್ರೀಮಂತರು ಈ ಸಂಪತ್ತು ಹೋದರೆ ನಾವು ಹೇಗೆ ಬದುಕುವುದು ಎನ್ನುವ ಭಯದಿಂದಲೇ ಸಾಯುತ್ತಾರೆ. ನಿಮಗೇನಾದರೂ ಯೋಗ್ಯವಾದದ್ದು ಸಿಕ್ಕಿದ್ದರೆ ಕಳೆದುಕೊಳ್ಳದೆ ಉಳಿಸಿಕೊಳ್ಳಿ. ಏಕೆಂದರೆ ದೇವರು ಯೋಗ್ಯರಿಗೆ ಅಷ್ಟೇ ಉತ್ತಮವಾದದ್ದನ್ನು ನೀಡುತ್ತಾನೆ. ಅವರವರು ಮಾಡಿದ್ದನ್ನು ಅವರವರೇ ಅನುಭವಿಸಬೇಕು. ಅದು ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದೇ ಆಗಲಿ. ನಾವು ಯಾರಿಗೂ ಏನೂ ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕು. ಯಾರು ನಿನ್ನವರು, ಯಾವುದು ನಿನ್ನದು ಎಂಬುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಎಷ್ಟೇ ಅನುಭವ ಇದ್ದರೂ, ಎಷ್ಟೇ ವಿದ್ಯೆ ಕಲಿತಿದ್ದರೂ ಅಹಂಕಾರ ಪಡದೆ ತನಗೇನೂ ತಿಳಿದಿಲ್ಲವೆಂಬ ಭಾವವನ್ನು ಯಾರು ಹೊಂದಿರುತ್ತಾರೋ ಅವರಿಗೆ ಪರಮಾತ್ಮನೇ ಎಲ್ಲವನ್ನ ತಿಳಿಸಿಕೊಡುತ್ತಾನೆ ಹಾಗೂ ತಾನೇ ಕೈ ಹಿಡಿದು ಮುನ್ನಡೆಸುತ್ತಾನೆ. ಅನ್ಯರ ದುಃಖಕ್ಕೆ ಕಾರಣ ಆಗುವ ಮುನ್ನ ಒಮ್ಮೆ ಯೋಚಿಸಿ. ಏಕೆಂದರೆ ಮತ್ತೊಬ್ಬರ ಅತಿಯಾದ ಸಂತೋಷವನ್ನು ಕಸಿದುಕೊಂಡ ಕರ್ಮ ಫಲ ತುಂಬ ಘೋರವಾಗಿ ಇರುತ್ತದೆ. ನಾವು ಸಂಪಾದಿಸಿದ ಒಡವೆ, ವಸ್ತ್ರ, ಹಣ, ಆಸ್ತಿ, ಸಂಪತ್ತು ಇದೆಲ್ಲದಕ್ಕೂ ನಾವೇ ಕಾವಲು ಕಾಯಬೇಕು. ಆದರೆ ನಾವು ಸಂಪಾದಿಸಿದ ವಿದ್ಯೆ, ದಾನ, ಧರ್ಮ, ಪುಣ್ಯ ಇವೆಲ್ಲವೂ ನಮಗೆ ಕಾವಲುಗಾರರಾಗಿ ಇರುತ್ತವೆ. ಅಧರ್ಮದಲ್ಲಿ ಶತ್ರು ಕೆಲವೊಮ್ಮೆ ಗೆಲ್ಲಬಹುದು, ಆದರೆ ಕರ್ಮವು ಎದುರಾಗುವ ವೇಳೆಯಲ್ಲಿ ಧರ್ಮ ಅವನನ್ನು ಸುಡುತ್ತಾ ಬರುವುದು ಖಂಡಿತ. ಆಗ ಅವನ ನಿರ್ನಾಮವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಬೇಕು. ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ. ಹೃದಯದಲ್ಲಿ ಪ್ರೀತಿ ತುಂಬಿದ್ದರೆ ವೈರಿಗಳು ಸ್ನೇಹಿತರಾಗುತ್ತಾರೆ. ಮನಸ್ಸಿನಲ್ಲಿ ದ್ವೇಷ ತುಂಬಿದ್ದರೆ ಸ್ನೇಹಿತರು ಕೂಡ ವೈರಿಗಳಾಗುತ್ತಾರೆ. ನೆನಪಿಟ್ಟುಕೊಳ್ಳಿ, ಬೇರೆಯವರ ಕಣ್ಣುಗಳಲ್ಲಿ ತರಿಸಿದ ಕಣ್ಣೀರು ಖಂಡಿತವಾಗಿಯೂ ನಿಮ್ಮ ವಿಳಾಸವನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ವಾದ ಎನ್ನುವುದು ಆ ಸಂದರ್ಭದಲ್ಲಿ ಗೆಲುವನ್ನು ತಂದುಕೊಡುತ್ತದೆ, ಹಾಗೇನೆ ವ್ಯಕ್ತಿತ್ವವನ್ನು ಕಳೆಯುತ್ತದೆ. ತಾಳ್ಮೆ ಎನ್ನುವುದು ಆ ಸಂದರ್ಭದಲ್ಲಿ ಸೋಲುವಂತೆ ಮಾಡಿದರೂ ವ್ಯಕ್ತಿತ್ವವನ್ನು ಗೆಲ್ಲಿಸುತ್ತದೆ. ಮನೆ ಅಂದ ಮೇಲೆ ಕಸ ಇರುತ್ತದೆ, ಬದುಕು ಅಂದ ಮೇಲೂ ಕೂಡ ಕಷ್ಟಗಳು ಇದ್ದೇ ಇರುತ್ತದೆ. ಕಸವಾದರೆ ಗುಡಿಸಬೇಕು, ಕಷ್ಟವಾದರೆ ಜಯಿಸಬೇಕು. ಅನಗತ್ಯವಾದ ಒಡನಾಟ ಯಾರೊಂದಿಗೂ ಒಳ್ಳೆಯದಲ್ಲ. ಏಕೆಂದರೆ ಅವರ ಸ್ವಭಾವಕ್ಕೆ ತಕ್ಕ ಹಾಗೆ ನಾವಿಲ್ಲದೇ ಇದ್ದರೆ ನಮ್ಮನ್ನು ಕೆಟ್ಟವರೆಂದು ಭಾವಿಸುತ್ತಾರೆ. ಕಾಯುವುದನ್ನು ಕಲಿಯಲೇಬೇಕು. ಎಲ್ಲ ಮುಗಿದು ಹೋಯಿತು ಅಂದುಕೊಂಡಾಗಲೇ ಹೊಸ ಅಧ್ಯಾಯಗಳು
ಪ್ರಾರಂಭ ಆಗುವುದು. ಇಂದಿನ ಮನುಷ್ಯ ಕಾಲಕ್ಕೆ ತಕ್ಕಂತೆ ಮಾತು ಬೆಳೆಸುವ, ಅಗತ್ಯಕ್ಕೆ ತಕ್ಕಂತೆ ಬೆರೆಯುವ, ಸಂದರ್ಭಕ್ಕೆ ತಕ್ಕಂತೆ ವರ್ತಿಸುವ ಬಹುಮುಖ ಪ್ರತಿಭೆಯಾಗಿದ್ದಾನೆ. ಜೀವನದಲ್ಲಿ ನಾವು ನೆಮ್ಮದಿಯಾಗಿ ಇರಬೇಕೆಂದರೆ ಇನ್ನೊಬ್ಬರ ವಿಷಯಕ್ಕೆ ಅನವಶ್ಯಕವಾಗಿ ಕಿವಿ ಕೊಡಬಾರದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನನ್ನೇ ಮಾತನಾಡಿದರೂ ತಲೆ ಕೆಡಿಸಿಕೊಳ್ಳಬಾರದು. ಈಗ ನಡೆಯುತ್ತಿರುವುದನ್ನು ಒಪ್ಪಿಕೊಂಡು ಹಿಂದೆ ನಡೆದದ್ದನ್ನು ಬಿಟ್ಟು ಹಾಕಿ ಮುಂದೆ ನಡೆಯುವುದರ ಮೇಲೆ ನಂಬಿಕೆ ಇಡಬೇಕು. ಜೀವನದಲ್ಲಿ ಸತ್ಯ ಎಲ್ಲವನ್ನ ಕೂಡ ನಮಗೆ ತಿಳಿಸುವಂಥದ್ದು. ಎಲ್ಲರೂ ನನ್ನವರೇ ಎಂದು ತಿಳಿದುಕೊಂಡು ಬದುಕಬೇಡಿ. ಅವರು ಅವಶ್ಯಕತೆ ಮುಗಿದ ಮೇಲೆ ನಿನ್ನವರು ಅಂದುಕೊಂಡವರೆಲ್ಲರೂ ನೀನು ಯಾರು ಎನ್ನುವ ಮಟ್ಟಕ್ಕೆ ಬದಲಾಗುತ್ತಾರೆ. ಎಚ್ಚರ. ಜೀವನದಲ್ಲಿ ಈ 3 ವ್ಯಕ್ತಿಗಳನ್ನು ಯಾವತ್ತೂ ಮರೆಯಬೇಡಿ. ನಿಮ್ಮ ಕಷ್ಟಕಾಲದಲ್ಲಿ ನಿಮಗೆ ಆಸರೆ ಕೊಟ್ಟವರನ್ನ, ನಿಮ್ಮ ಕಷ್ಟಕಾಲದಲ್ಲಿ ನಿಮ್ಮನ್ನು ಬಿಟ್ಟವರನ್ನ, ನಿಮ್ಮನ್ನು ಕಷ್ಟದಲ್ಲಿ ಸಿಲುಕಿಸಿದವರನ್ನ. ಕೆಟ್ಟವರು ಎಷ್ಟೇ ಮೆರೆಯಲಿ ನೀನು ಪ್ರತಿಕ್ರಿಯಿಸದೆ ಸುಮ್ಮನಿರು. ಅವರ ವಿನಾಶ ಸದ್ಯದಲ್ಲೇ ಬಂದೇ ಬರುತ್ತದೆ. ನೀನು ಹಾಕಿದ ಕಣ್ಣೀರಿನ ಬೆಲೆ ಅವರಿಗೆ ತಿಳಿದೇ ತಿಳಿಯುತ್ತದೆ. ತಪ್ಪುಗಳನ್ನೇನೋ ಸುಧಾರಿಸಬಹುದು, ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು, ಆದರೆ ತಪ್ಪು ಆಲೋಚನೆಗಳು, ಯೋಚನೆಗಳನ್ನು ಯಾವತ್ತೂ ಸುಧಾರಿಸಲಾಗದು. ಆಸೆಗಳು ನಮ್ಮದಾದರೆ ಆಯಸ್ಸು ದೇವರದ್ದು. ಕೊಟ್ಟಾಗ ಸ್ವೀಕರಿಸಬೇಕು, ಕಿತ್ತುಕೊಂಡಾಗ ಯಾರಿಗೂ ಹೇಳದೆ ಹೋಗಬೇಕು. ಇಷ್ಟೇ ಜೀವನ. ಮಾತಿಗೆ ಬೆಲೆ ಇಲ್ಲ ಅಂದಾಗ ಮೌನವಾಗಿರಬೇಕು. ಮೌನಕ್ಕೂ ಬೆಲೆ ಇಲ್ಲ ಅಂದಾಗ ಆ ಜಾಗದಿಂದಲೇ ದೂರ ಹೋಗಿಬಿಡಬೇಕು. ಖುಷಿಗೋಸ್ಕರ ಕೆಲಸ ಮಾಡಿದರೆ ಖುಷಿ ಸಿಗೋದಿಲ್ಲ. ಖುಷಿಯಿಂದಲೇ ಕೆಲಸ ಮಾಡಿ, ಖುಷಿ ಖಂಡಿತ ಸಿಗುತ್ತದೆ. ನಂಬಿದವರಿಗೆ ನೀವು ಪ್ರಾಣ ಕೊಡುವ ಅಗತ್ಯವಿಲ್ಲ. ಪ್ರಾಣ ಇರುವವರೆಗೂ ನಂಬಿಕೆ ದ್ರೋಹ ಮಾಡದೇ ಇದ್ದರೆ ಅಷ್ಟೇ ಸಾಕು. ಕಾಣದಿರುವ ಕೈಗಳಿಂದ ಏನೇ ಕುತಂತ್ರಗಳು ನಡೆಯಲಿ, ಮೇಲೊಬ್ಬ ಭಗವಂತನಿದ್ದಾನೆ. ಎಲ್ಲವನ್ನ ವೀಕ್ಷಿಸುತ್ತಲೇ ಇರುತ್ತಾನೆ. ನಿಮ್ಮ ಕಣ್ಣೀರಿನ ಹನಿಗಳಿಗೆ ನ್ಯಾಯ ನೀಡುತ್ತಾನೆ. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಬೆಳೆದಿಲ್ಲ. ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡುತ್ತಾರೆ, ಕೆಟ್ಟವನಾಗಿದ್ದರೂ ಮಾತನಾಡುತ್ತಾರೆ. ಹಾಗಾಗಿ ಯಾವುದಕ್ಕೂ ಯೋಚಿಸದೆ ನಮ್ಮ ದಾರಿಯಲ್ಲಿ ನಾವು ಸಾಗಬೇಕು. ಇಂದಿನ ಕಷ್ಟದ ದಿನಗಳೇ ನಾಳೆಯ ಖುಷಿಗೆ ಕಾರಣ. ಸಮಯ ನಮ್ಮನ್ನು ಎಷ್ಟು ಕಾಯಿಸುತ್ತದೋ ಅಷ್ಟೇ ಒಳ್ಳೆ ಫಲ ನಮಗೆ ಸಿಗುತ್ತದೆ. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ. ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ನಮಗೆ ದೊಡ್ಡ ಪಾಠ ಕಲಿಸುತ್ತದೆ. ಅವಸರವನ್ನ ಯಾವತ್ತೂ ಮಾಡಬೇಡಿ. ಕಾದು ನೋಡಿ. ಇನ್ನೊಬ್ಬರ ನೆಮ್ಮದಿಯನ್ನ ತಿಂದವರು ನೆಮ್ಮದಿಯಾಗಿ ಬದುಕಲು ಸಾಧ್ಯವೇ ಇಲ್ಲ. ಜೀವನದಲ್ಲಿ ಪ್ರತಿಯೊಂದರ ಲಾಭ ಪಡೆದುಕೊಳ್ಳಿ, ಆದರೆ ಯಾರೊಬ್ಬರ ನಂಬಿಕೆಯ ಲಾಭವನ್ನು ಪಡೆದುಕೊಳ್ಳಬೇಡಿ. ನೀವೇ ನಾಶವಾಗಿ ಹೋಗುತ್ತೀರಾ. ಎಚ್ಚರಿಕೆ. ಹಣೆ ಬರಹ ಎಂದು ಎಲ್ಲವನ್ನೂ ಸಹಿಸಿಕೊಳ್ಳಬಾರದು. ಧೈರ್ಯದಿಂದ ಮುನ್ನುಗ್ಗಬೇಕು. ಭಗವಂತ ಯಾವುದಾದರೂ ಒಂದು ರೂಪದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲೇ ಇರುತ್ತಾನೆ. ಅದನ್ನು ನೀವು ಗಮನಿಸಬೇಕು. ಬೇರು ಕಾಣದಿದ್ದರೂ ಮರದ ಬೆಳವಣಿಗೆಗೆ ಅದೇ ಮೂಲ ಕಾರಣ. ಅದರ ಸಂಪರ್ಕವಿಲ್ಲದೆ ಬೆಳವಣಿಗೆ ಅಸಾಧ್ಯ. ಹಾಗೆಯೇ ಭಗವಂತನಿಗೆ ನಾವು ಕೂಡ ಕಾಣಿಸದೇ ಇರಬಹುದು. ಭಗವಂತನೂ ಕೂಡ ನಮಗೆ ಕಾಣದೇ ಇದ್ದಾನೆ. ಆದರೆ ಇಲ್ಲಿ ಯಾವುದೂ ಕೂಡ ನಶ್ವರವಲ್ಲ. ಭಗವಂತನಿಗೆ ನಮ್ಮ ನೆನಪು ಇದ್ದೇ ಇರುತ್ತದೆ. ಅವನೇ ಅಲ್ಲವೇ ಸಕಲ ಜೀವರಾಶಿಗಳಿಗೂ ಮೂಲ. ಅವನ ಅನುಗ್ರಹವಿಲ್ಲದೆ ಬದುಕುವುದಕ್ಕೆ ಹೇಗೆ ಸಾಧ್ಯ? ಯೋಚಿಸಿ. ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತದೆ. ಆದರೆ ನಮ್ಮ ತಾಳ್ಮೆ ಮಾತ್ರವೇ ನಮಗೆ ಜೀವನದಲ್ಲಿ ಧೈರ್ಯ ಮತ್ತು ಶಕ್ತಿ ಕೊಡಲು ಸಾಧ್ಯ. ಏನಂತೀರಾ?
ವೀಕ್ಷಕರೇ, ನೀವು ಕೂಡ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ನೋವು ದುಃಖಗಳನ್ನು ಅಪಾರವಾಗಿ ಹೊಂದಿದ್ದೀರಾ ಎಂದರೆ ಚಿಂತಿಸಬೇಡಿ. ನಿಮ್ಮ ದುಃಖವನ್ನು ದೂರ ಮಾಡುವ ದಾರಿ ಭಗವದ್ಗೀತೆಯಲ್ಲಿದೆ. ಭಗವದ್ಗೀತೆಯನ್ನು ಈಗಲೇ ತೆಗೆದುಕೊಂಡು ಪ್ರತಿದಿನವೂ ಕೇವಲ ಒಂದೊಂದು ಪುಟವನ್ನು ಓದುತ್ತಾ ಬನ್ನಿ ಸಾಕು. ಖಂಡಿತ ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಸಮಸ್ಯೆಗೆ ಪರಿಹಾರ ಅದರಲ್ಲಿ ಸಿಗುತ್ತದೆ. ಪರಿಹಾರದ ಜೊತೆಗೆ ನೀವು ಹೇಗೆ ಬದುಕಬೇಕು, ಯಾವ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು, ಯಾವ ಸಮಸ್ಯೆಗಳು ಬಂದಾಗ ಯಾವ ಸಮಯದಲ್ಲಿ ಹೇಗಿರಬೇಕು ಎನ್ನುವ ಉತ್ತಮ ಮಾರ್ಗದರ್ಶನ ಕೊಡುತ್ತದೆ. ಈಗಲೇ ಭಗವದ್ಗೀತೆ ಓದಲು ಪ್ರಾರಂಭಿಸಿ. ವೀಕ್ಷಕರೇ, ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯ ಉತ್ತಮ ಸಂದೇಶಕ್ಕಾಗಿ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.